ನೋಡಿ ವಿದ್ಯಾರ್ಥಿಗಳೇ, ಮೊಲಾಲಿಟಿ ಅಂದ್ರೆ ಏನಪ್ಪಾ ಅಂತಂದ್ರ ಇದು ಕೂಡ ಒಂದು ಕಾನ್ಸಂಟ್ರೇಷನ್ ಟರ್ಮ್ಸೇ. ಆ ಮೊಲಾಲಿಟಿ ಅಂತಕ್ಕಂಥದ್ದು ಸ್ಮಾಲ್ ಎಂ ಲಿಂತ ಡೊನೇಟ್ ಮಾಡ್ತಾರ. ಆ ಮೊಲಾಲಿಟಿ ಕಾನ್ಸಂಟ್ರೇಷನ್ ಆಗಿರೋದ್ರಿಂದ ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಸೊಲ್ಯೂಟ್ ಮತ್ತು ಸೊಲ್ಯೂಷನ್ ದ ರೇಷಿಯೋ ಆಗಿರ್ತದ. ಇಲ್ಲಿ ನೋಡ್ರಿ, ಮೊಲಾಲಿಟಿದಾಗ ಒಂದ್ ವೇಳೆ ಸೊಲ್ಯೂಟ್ ಮೋಲ್ಸ್ ಇದ್ದು ಸೊಲ್ಯೂಷನ್ ಕೆಜಿ ಇದ್ರ ಆ ಕಾನ್ಸಂಟ್ರೇಷನ್ ಟರ್ಮ್ಸ್ ನಾವು ಮೊಲಾಲಿಟಿ ಅಂತ ಕರಿತೀವಿ. ಅದನ್ನ ಸ್ಮಾಲ್ ಎಂ ಲಿಂತ ಡೊನೇಟ್ ಮಾಡ್ತೀವಿ. ಮತ್ತೆ SI ಯೂನಿಟ್ ಆಫ್ ಮೊಲಾಲಿಟಿ ಯಾವನಪ್ಪ ಅಂದ್ರ ಮೋಲ್ ಪರ್ ಕೆಜಿ ಅಂತ ಹೇಳ್ತೀವಿ. ನೋಡ್ರಿ, ಮೊಲಾಲಿಟಿ ಅಂದ್ರ ಅದರ ಡೆಫಿನಿಷನ್ ಏನದಪ್ಪ ಅಂದ್ರ ದ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಇನ್ 1000 ಗ್ರಾಮ್ ಆಫ್ ಸೊಲ್ಯೂಷನ್. 1000 ಗ್ರಾಮ್ ಅಂದ್ರೆ ಏನಪ್ಪಾ ಅಂದ್ರ 1 kgV ಅಂತ ಹೇಳಿ 1000 ಗ್ರಾಮ್ ಇಸ್ ಈಕ್ವಲ್ ಟು 1 kg. ಅದೇ ರೀತಿ ಮೊಲಾಲಿಟಿ ಅಂತಕ್ಕಂಥದ್ದು ಅದನ್ನ ರೇಷಿಯೋ ಆಗಿರೋದ್ರಿಂದ ನಾವು ಯಾವ ರೀತಿ ಬರಿಬಹುದಪ್ಪ ಅಂದ್ರ ದ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ 1 kg ಅಂತ ಹೇಳಿ ಬರಿಬಹುದು. ಅದನ್ನೇ ಏನ್ ಮಾಡಬಹುದಪ್ಪ ಅಂದ್ರ m ಇಸ್ ಈಕ್ವಲ್ ಟು ದಿ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ NB. ನೋಡ್ರಿ, NB ಅಂದ್ರೇನು? ದ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ divided by volume of solution in 1 kg. ಅದನ್ನೇ ತಿರುಗಿ ನೋಡ್ರಿ ಏನ್ ಮಾಡಿದೆವು, m is equal to WB divided by MB ಅಂತ ಬರ್ಕೊಂಡು ಹೆಂಗ್ ಬರ್ದೇವಪ್ಪ ಅಂದ್ರ NB ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿಪ್ಪ ಅಂದ್ರ ಗಿವನ್ ವೇಟ್ ಆಫ್ ದಿ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೇಟ್ ಆಫ್ ದಿ ಸೊಲ್ಯೂಟ್ ಮಾಡಿದ್ರ ನಮ್ಗ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಸಿಗ್ತದ. ಹಾಗಾಗಿ m is equal to NB ಜಾಗ್ನಾಗ WB divided by MB ಹಾಕೊಂಡೀನಿ, ಹೋಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ 1 kg ಅಂತ ಬರ್ಕೊಂಡೀನಿ. ಅದೇ ರೀತಿ ಮ್ಯಾಥಮೆಟಿಕಲ್ ಸಿಂಪ್ಲಿಫೈ ಮಾಡಿದ್ಮೇಲೆ ನಮ್ಗೆ WB divided by MB ಇಂಟು ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ 1 kg ಬರ್ತದ. ಅದೇ ರೀತಿಯಾಗಿ ನಾವು ಒಂದ್ ವೇಳೆ ಇದು ಕೆಜಿದಾಗ ಅದಪ್ಪ ಅಂದ್ರ ನಮ್ಗೆ ಒಂದ್ ವೇಳೆ ಗ್ರಾಮ್ನಾಗ ಬೇಕಾಗಿತ್ತಪ್ಪ ಅಂದ್ರ ಸ್ಮಾಲ್ m is equal to WB into 1000 divided by MB into volume of solution in ಗ್ರಾಮ್ ಅಂತ ಹೇಳಿ ಈ ತರ ಫಾರ್ಮುಲಾ ನಾವು ರೆಡಿ ಮಾಡಬಹುದು. ಈ ಮೊಲಾಲಿಟಿಯನ್ನ ಮೊಲಾಲ್ ಅಂತ ಹೇಳಿ ಕರೀತಾರ. ಅದರ SI ಯೂನಿಟ್ ಅನ್ನ ಮೊಲಾಲ್ ಅಂತ ಹೇಳಿ ಕರೀತಾರ. ಅದೇ ಮೊಲಾಲಿಟಿದು ಮೊಲಾರ್ ಅಂತ ಹೇಳಿ ಕರೀತಾರ. ನೋಡಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ವಿಷಯವನ್ನ ಅರ್ಥ ಮಾಡ್ಕೋಬೇಕಾಗಿತ್ತಂದ್ರ ಸ್ವಲ್ಪ ಡೀಪ್ ಆಗಿ ಹೋಗಿ ಅರ್ಥ ಮಾಡ್ಕೊಂಡು ಬರ್ಬೇಕು. ಯಾಕಪ್ಪ ಇಷ್ಟೊಂದು ಡಿಲೇ ಆಗಿ ಇಷ್ಟೊಂದು ಲೇಟ್ ಆಗಿ ಪ್ರತಿಯೊಂದು ಕಾನ್ಸೆಪ್ಟಿಗೂ ಕೂಡ 1 ಗಂಟೆ ಮ್ಯಾಲ ಹೋಗ್ತದಪ್ಪ ಅಂದ್ರ ಫಸ್ಟ್ ಒಂದು ಸ್ವಲ್ಪ ದಿವಸ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದಿರಪ್ಪ ಅಂದ್ರ ನೆಕ್ಸ್ಟ್ ಬರ್ತಾ ಏನಾಗ್ತದಂದ್ರ ನಿಮ್ಗ ಅರ್ಥ ಮಾಡ್ಕೊಂಬ ಕೆಪಾಸಿಟಿ ಹೆಚ್ಚಿಗೆ ಆಗ್ತಾ ಬರ್ತದ. ಅರ್ಥ ಮಾಡ್ಕೊಂಬತಕ್ಕಂಥ ಕೆಪಾಸಿಟಿ ಹೆಚ್ಚಿಗೆ ಆಗ್ತಾ ಬರ್ತದ. ಯಾವತ್ತೂ ಕೂಡ ನಾವು ಓದಿರ್ತಕ್ಕಂಥದ್ದು ನಮ್ಗ ಅರ್ಥ ಆಯ್ತಪ್ಪ ಅಂದ್ರೇನೆ ಮುಂದೆ ಓದ್ಬೇಕನ್ನಿಸ್ತದ. ಒಂದ್ ವೇಳೆ ನಾವು ಓದಿರ್ತಕ್ಕಂಥದ್ದು ನಮ್ಗ ಅರ್ಥ ಆಗಿಲ್ಲಪ್ಪ ಅಂದ್ರ ಆ ವಿಷಯ ಬಗ್ಗೆ ನೆಗ್ಲೆಕ್ಟ್ ಮಾಡಿಬಿಟ್ಟು ಮುಂದಿನ ವಿಷಯಕ್ಕ ಹೋಗ್ಬೇಕ ಅನಿಸ್ತದ. ಆ ರೀತಿ ಓದೋದ್ರಿಂದ ನಮ್ಗ ಒಂದು ಸಬ್ಜೆಕ್ಟ್ನ ಒಂದು ಚಾಪ್ಟರ್ನ ಸಂಪೂರ್ಣ ಜ್ಞಾನ ಸಿಗೋದಿಲ್ಲ. ಹಾಗಾಗಿ ಒಂದು ಚಾಪ್ಟರಲ್ಲಿ ಬರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ಗಳನ್ನ ಕ್ಲಿಯರ್ ಆಗಿ ಮೊದಲು ಫಸ್ಟ್ ಟೈಮ್ ಓದೋದಾಗ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಓದ್ಬೇಕಾಗ್ತದ. ಹಾಗಾಗಿ ಇಲ್ಲಿ ಇರ್ತಕ್ಕಂಥವು ಪ್ರತಿಯೊಂದು ಕಾನ್ಸೆಪ್ಟು ಸಹಿತ ನಾನು ನಿಮ್ಗ 2 ಬಾರಿ 3 ಬಾರಿ ಆದ್ರೂ ಹೇಳ್ತಾ ಇದ್ದೀನಿ. ಎಲ್ಲಿವರೆಗೂ ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಓದಲ್ವೋ ಅಲ್ಲಿವರೆಗೂ ಆ ಕಾನ್ಸೆಪ್ಟ್ನ ನಿಮ್ಮ ಮೆಮೊರಿಯಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳಕ್ಕ ಆಗಲ್ಲ. ಅದಕ್ಕಾಗಿ ಏನ್ ಮಾಡ್ತೀರಪ್ಪ ನೀವು ಅಂದ್ರ ಅರ್ಥ ಆಗಿಲ್ಲಪ್ಪ ಅಂದ್ರ ಇಲ್ಲಿರ್ತಕ್ಕಂಥವೆಲ್ಲವನ್ನ
ಬಯಾರ್ಟ್ ಮಾಡ್ತೀರಿ, ರಟ್ಟ ಹೊಡಿತೀರಿ. ನೀವು ಯಾವಾಗ ಬಯಾರ್ಟ್ ಮಾಡ್ಕೊಂಡ್ ಕಿಸಿಂದ ಮೆಮೊರಿಯಲ್ಲಿ ಸ್ಟೋರೇಜ್ ಮಾಡ್ತಿರಲ್ಲ, ಅದು ಬಹಳಷ್ಟು ದಿವಸಗಳ ಕಾಲ ಉಳಿಯಲ್ಲ. ಹಾಗಾಗಿ ಏನ್ ಮಾಡ್ಬೇಕಪ್ಪ ಅಂದ್ರ ನೀವು ಮೆಮೊರಿ ಅಲ್ಲಿ ಫೀಡ್ ಮಾಡ್ಬೇಕು. ಯಾವ ರೀತಿ ಅಂದ್ರೆ ಅರ್ಥ ಮಾಡ್ಕೊಂಡ್ ಕಿಸಿಂದ ಫೀಡ್ ಮಾಡ್ಬೇಕು. ನಾವ್ ಹೇಳಿರ್ತಕ್ಕಂಥದ್ದು ಎಲ್ಲ ನೀವು ಬಯಾರ್ಟ್ ಮಾಡ್ಕೊಂಬಂದ್ ಮಾಡೋ ತರ ಅಲ್ಲ, ಓದೋದು ಅಲ್ಲ. ನೋಡ್ರಿ, ನಾವು ಇಷ್ಟೊತ್ತನ ಏನ್ ಹೇಳಿದಪ್ಪ ಅಂದ್ರೆ ಸ್ಟಾರ್ಟಿಂಗ್ ನಿನ್ ಸೊಲ್ಯೂಷನ್ ಅಂತ ಬಂದ್ಬಿಡ್ಬೇಕು. ಸೊಲ್ಯೂಷನ್ ಅಂದ್ರೆ ಏನಪ್ಪಾ ಅಂದ್ರೆ ಇದು ಎರಡು ಕಾಂಪೋನೆಂಟ್ ಹೋಮೋಜಿನಿಯಸ್ ಮಿಕ್ಸರ್ ಆಗಿರ್ತದ. ನಮ್ಗೆ ಸಿಲೆಬಸ್ ಕೊಟ್ಟದ್ದು ಬೈನರಿ ಸೊಲ್ಯೂಷನ್ ಅದ. ಬೈನರಿ ಸೊಲ್ಯೂಷನ್ ಅಪ್ಪ ಅಂದ್ರೆ ಎರಡು ಕಾಂಪೋನೆಂಟ್ ಇರ್ತಾವ. ಒಂದು ಕಾಂಪೋನೆಂಟ್ ನ ಸಾಲ್ವೆಂಟ್ ಅಂತ ಕರಿತೀನಿ, ಇನ್ನೊಂದು ಕಾಂಪೋನೆಂಟ್ ಗೆ ಸೊಲ್ಯೂಟ್ ಅಂತ ಕರಿತೀನಿ. ಆ ಸೊಲ್ಯೂಷನ್ ಅಲ್ಲಿ ಇರ್ತಕ್ಕಂಥ ಮಿಕ್ಸರ್ ಅಲ್ಲಿ ಇರ್ತಕ್ಕಂಥ ಕಾಂಪೋನೆಂಟ್ ಗಳು ಯಾವ್ದು ಹೆಚ್ಚಿನ ಕ್ವಾಂಟಿಟಿದಾಗ ಇರ್ತದೋ ಅದನ್ನ ಸಾಲ್ವೆಂಟ್ ಅಂತ ಕರಿತೀನಿ, ಯಾವ್ದು ಕಮ್ ಕ್ವಾಂಟಿಟಿ ಇರ್ತದೋ ಅದನ್ನ ಸೊಲ್ಯೂಟ್ ಅಂತೇಳಿ ಕರಿತೀನಿ. ಈ ರೀತಿ ಎಲ್ಲ ನೀವು ಮೆಮೊರೈಸ್ ಮಾಡಬೇಕು. ಜಸ್ಟ್ 2 to 3 ಮಿನಿಟ್ಸ್ನಾಗ ನಾ ಹೇಳಿರ್ತಕ್ಕಂಥ 4 ಗಂಟೆ ಏನು ಹೇಳಿರ್ತೇನಲ್ಲ, ಆ 4 ಗಂಟೆ ಹೇಳಿರ್ತಕ್ಕಂಥದ್ದು ನೀವು 2 to 3 ಮಿನಿಟ್ನಲ್ಲಿ ಮೆಮೊರೈಸ್ ಮಾಡ್ಕೋಬೇಕು. ಆಯ್ತು, ಎಷ್ಟು ಸೊಲ್ಯೂಟ್ ಆಯ್ತು, ಸಾಲ್ವೆಂಟ್ ಆಯ್ತು, ಎರಡು ಕಂಪೋನೆಂಟ್ ಇರ್ತದಂತ ಹೇಳಿದ್ನಿ. ಒಂದ್ ವೇಳೆ ಸಾಲ್ವೆಂಟ್ ವಾಟರ್ ಇದ್ದರ ಅಕ್ವಿಯ ಸೊಲ್ಯೂಷನ್ ಅಂತ ಹೇಳಿ ಓದಂತ ಹೇಳಿದ್ನಿ. ಒಂದ್ ವೇಳೆ ಸಾಲ್ವೆಂಟು ಅದರ್ ದೆನ್ ವಾಟರ್ ಇದ್ದಾರ ನಾನ್ ಅಕ್ವಿಯ ಸೊಲ್ಯೂಷನ್ ಅದ ಇರ್ತದಂತ ಹೇಳಿದ್ನಿ. ನೆಕ್ಸ್ಟ್ ಟೈಪ್ಸ್ ಆಫ್ ಸೊಲ್ಯೂಷನ್ ಅಲ್ಲಿ ಓದ್ವಿ. ಯಾವ ರೀತಿ ಓದ್ವಪ್ಪ ಅಂದ್ರ ಬೇಸ್ಡ್ ಆನ್ ದಿ ಫಿಸಿಕಲ್ ಸ್ಟೇಟ್ ಆಫ್ ಸಾಲ್ವೆಂಟ್ಗಳ ಆಧಾರದ ಮೇಲೆ ಸೊಲ್ಯೂಷನ್ ನ 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ವಿ. ಯಾವದಪ್ಪ ಅಂದ್ರ ಸಾಲಿಡ್ ಸೊಲ್ಯೂಷನ್, ಲಿಕ್ವಿಡ್ ಸೊಲ್ಯೂಷನ್ ಅಂಡ್ ಗ್ಯಾಸ್ ಸೊಲ್ಯೂಷನ್. ಇಷ್ಟೆಲ್ಲ ಓದ್ಬೋದಲ್ಲ, ಇಷ್ಟೆಲ್ಲ ಅರ್ಥ ಮಾಡ್ಕೋಬಹುದಲ್ಲ. ತಿರುಗಿ ಸಾಲಿಡ್ ನ 3 ಟೈಪು, ಗ್ಯಾಸ್ ನ 3 ಟೈಪು, ಲಿಕ್ವಿಡ್ ನ 3 ಟೈಪು, ಅವೆಲ್ಲಕ್ಕೂ ಒಂದೊಂದು ಉದಾಹರಣೆ. ಮುಗಿತಪ್ಪ. ನೆಕ್ಸ್ಟ್ ಏನು ಹೇಳಿ, ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಅಂದ್ರೆ ಏನು? ಇಟ್ ಈಸ್ ಎ ರೇಷಿಯೋ ಆಫ್ ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಒಂದು ರೇಷಿಯೋ. ಕಾನ್ಸಂಟ್ರೇಷನ್ ಅಂದ್ರೆ ಏನಪ್ಪಾ ಅಂದ್ರ ಅಮೌಂಟ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಇನ್ ನೋನ್ ಅಮೌಂಟ್ ಆಫ್ ಸಾಲ್ವೆಂಟ್. ಎಷ್ಟು ಅಮೌಂಟ್ ಆಫ್ ಸೊಲ್ಯೂಟ್ನ ಎಷ್ಟು ಅಮೌಂಟ್ ಆಫ್ ಸೊಲ್ಯೂಷನ್ನಾಗ ಆ್ಯಡ್ ಮಾಡೀವಿ ಅಂತಕ್ಕಂಥದ್ದೇ ನಾವು ಕಾನ್ಸಂಟ್ರೇಷನ್ ಟರ್ಮ್ಸ್ ಅಲ್ಲಿ ಓದ್ತೀವಿ. ಇಷ್ಟೆಲ್ಲ ಇದಾದ್ಮೇಲೆ ಕಾನ್ಸಂಟ್ರೇಷನ್ ಕೂಡ ನಾವು 2 ಭಾಗಗಳಲ್ಲಾಗಿ ಓದ್ತೀವಿ ಅಂತ ಹೇಳಿನಿ. ಒಂದನೇದು ವಾಲ್ಯೂಮ್ ರಿಲೇಟೆಡ್ ಮತ್ತ ಇನ್ನೊಂದು ಮಾಸ್ ರಿಲೇಟೆಡ್ ಅಂತ ಹೇಳಿಕಿಸಿಂದ. ವಾಲ್ಯೂಮ್ ರಿಲೇಟೆಡ್ದಾಗ ಯಾವ್ಯಾವ ಬರ್ತಾವಪ್ಪ ಅಂದ್ರ ಈ ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಒಂದು ರೇಷಿಯೋ ಆಗಿರೋದ್ರಿಂದ ಡಿನಾಮಿನೇಟರ್ದಾಗ ಯಾವ್ಯಾವ ವಾಲ್ಯೂಮ್ ಬರ್ತದೋ ಅವೆಲ್ಲ ವಾಲ್ಯೂಮ್ ರಿಲೇಟೆಡ್. ಯಾವ್ಯಾವ ಡಿನಾಮಿನೇಟರ್ದಾಗ ಯಾವ್ಯಾವ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಲ್ಲಿ ವಾಲ್ಯೂಮ್ ಬರಲ್ವೋ ಅವೆಲ್ಲ ಮಾಸ್ ರಿಲೇಟೆಡ್ ಅಂತೇಳಿ ತಿಳ್ಕೊಬೇಕು. ಯಾಕೆ ತಿಳ್ಕೊಬೇಕಪ್ಪ ಅಂದ್ರ ಎಷ್ಟೆಷ್ಟು ಕಾನ್ಸಂಟ್ರೇಷನ್ ಟರ್ಮ್ಸ್ಗಳು ವಾಲ್ಯೂಮ್ ರಿಲೇಟೆಡ್ ಇರ್ತಾವೋ ಅವೆಲ್ಲ ಟೆಂಪರೇಚರ್ ಡಿಪೆಂಡೆಂಟ್ ಆಗಿರ್ತಾವ. ಟೆಂಪರೇಚರ್ ಬದಲಾವಣೆ ಆದ್ಮೇಲೆ ಅವುಗಳ ಕಾನ್ಸಂಟ್ರೇಷನ್ ಕೂಡ ಬದಲಾವಣೆ ಆಗ್ತಿರ್ತಾವ. ಅದೇ ರೀತಿ ಮಾಸ್ ರಿಲೇಟೆಡ್ ಓದಿರ್ತಕ್ಕಂಥವು ಯಾವಪ್ಪ ಅಂದ್ರೆ ಈಗ ಫಸ್ಟ್ ಓದ್ತಾ ಇದ್ದೀವಿ ಮೊಲಾಲಿಟಿ ಅಂತಕ್ಕಂಥದ್ದು. ಇದು ಕೂಡ ಮಾಸ್ ರಿಲೇಟೆಡ್. ಯಾಕಪ್ಪ ಅಂದ್ರ ಇದು ಮೋಲ್ಸ್ ಪರ್ ಕೆಜಿ ಅಂದ್ರೆ ಮೋಲ್ಸ್ ಸೊಲ್ಯೂಟ್ ಏನಾಗ್ಯದ ಮೋಲ್ಸ್ನಾಗದ, ಸೊಲ್ಯೂಷನ್ ಏನಾಗ್ಯದಪ್ಪ ಅಂದ್ರೆ ಕೆಜಿದಾಗ ಅದ. ಹಾಗಾಗಿ ಡಿನೋಮಿನೇಟರ್ದಲ್ಲಿ ಮಾಸ್ ಬಂದದ. ಹಾಗಾಗಿ ಇದು ಟೆಂಪರೇಚರ್ ಇಂಡಿಪೆಂಡೆಂಟ್ ಅದ, ಹೌದಿಲ್ಲ? ಇದಕ್ಕ ಮೊದಲು ಏನೇನು ಓದಿದೀವಪ್ಪ ಅಂದ್ರ ಗ್ರಾಮ್ ಪರ್ ಲೀಟರ್ ಓದಿವಿ ಹಾಗೂ ಮೋಲ್ಸ್ ಪರ್ ಲೀಟರ್ ಓದಿವಿ. ಗ್ರಾಮ್ ಪರ್ ಲೀಟರ್, ಗ್ರಾಮ್ ಸೊಲ್ಯೂಟ್ನಾಗ ಇರ್ತದ, ಲೀಟರ್ ಸೊಲ್ಯೂಷನ್ ವಾಲ್ಯೂಮ್ ಲೀಟರ್ದಾಗ ಇರ್ತದ. ದಟ್ ಈಸ್ ಗ್ರಾಮ್ ಪರ್ ಲೀಟರ್. ನೆಕ್ಸ್ಟ್ ಏನ್ ಓದಿವಿ? ಮೊಲಾರಿಟಿ. ಕ್ಯಾಪಿಟಲ್ ಎಂ ಲಿಂದ ಡಿನೋಟ್ ಮಾಡ್ತಾರ, SI ಯೂನಿಟ್ ಮೋಲ್ ಪರ್ ಲೀಟರ್ ಅದ. ಬಿಟ್ಕೋಬೇಕು ಹಿಂಗೆ. ಏನ್ ಮೊಲಾರಿಟಿ ಎಂತಕ್ಕಂಥದ್ದು ಕೂಡ ಕಾನ್ಸಂಟ್ರೇಷನ್ ಟರ್ಮೆ. ಅದನ್ನ ಡೆಫಿನಿಷನ್ ಏನ್ ಹೇಳ್ತದಪ್ಪ ಅಂದ್ರ ದ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್ ಅಂತ ಹೇಳಿ ಮೊಲಾರಿಟಿ ಬಗ್ಗೆ ಅರ್ಥ ಮಾಡ್ಕೊಂಡಿವಿ. ಮೊಲಾರಿಟಿಯ ಅದರ ಪ್ರಾಬ್ಲಮ್ಸ್ ಕೂಡ ನಿನ್ನೆ ದಿನ ನಾವು ನೋಡಿವಿ.
ಇವತ್ತಿನ ದಿನ ಮೊಲಾಲಿಟಿ ಕೂಡ ನೋಡ್ತಾ ಇದ್ದೀವಿ. ಮೋಲ್ಸ್ ಫರ್ ಕೆಜಿ ಅಂತಕ್ಕಂಥದ್ದು ಮೊಲಾಲಿಟಿ, SI ಯೂನಿಟ್ ಬಂದು ಮೋಲ್ ಪರ್ ಕೆಜಿ. ಇದನ್ನ ಮೊಲಾಲ್ ಅಂತ ಹೇಳಿ ಓದ್ತೀವಿ. ಇದರ ಡೆಫಿನೇಷನ್ ಬಂದು ದ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಇನ್ 1000 ಗ್ರಾಮ್ ಆಫ್ ಸೊಲ್ಯೂಷನ್. ಮೊಲಾಲಿಟಿದ ನಮ್ಗ ಫಾರ್ಮುಲಾ ಸಿಕ್ಕದ ಏನಪ್ಪಾ ಅಂದ್ರ ಸ್ಮಾಲ್ m is equal to WB into 1000 divided by MB into volume of solution in grams ಅಂತ ಹೇಳಿ. ಓಕೆ, ಇಲ್ಲಿವರೆಗೂ ಕ್ಲಿಯರಾ? ನೆಕ್ಸ್ಟ್ ನೋಡು, ಇದರ ಬಗ್ಗೆ ಪ್ರಾಬ್ಲಮ್ ನೋಡೋಣ ಈಗ. First question, calculate the molality of 25.0 gram of potassium bromide dissolved in 750.0 gram of pure water. ಇಲ್ಲಿ ಏನ್ ಮಾಡ್ಯಾರಪ್ಪ ಅಂದ್ರ ನೋಡ್ರಿ ಕ್ವಶನ್. ಮತ್ತ ಇಲ್ಲಿ ಮಾಲಿಕ್ಯುಲರ್ ಮಾಸ್ ಆಫ್ ಪೊಟಾಸಿಯಂ ಬ್ರೋಮೈಡ್ ಕೊಟ್ಟಾರ. ಏನ್ ಕೊಟ್ಟಾರ? ಏಮಂದ್ರ ಮಾಲಿಕ್ಯುಲರ್ ಮಾಸ್ ಅಥವಾ ಮೋಲಾರ್ ಮಾಸ್ ಅಂತ ಹೇಳಿ ಓದ್ತಾರ. ಎಷ್ಟು ಕೊಟ್ಟಾರಪ್ಪ ಅಂದ್ರ ಮಾಲಿಕ್ಯುಲರ್ ಮಾಸ್ ಆಫ್ potassium bromide is 119 ಕೊಟ್ಟಾರ ಅವ್ರಿ. ನೋಡ್ರಿ, ಫಸ್ಟ್ ಕ್ವಶನ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಏನ್ ಕೇಳ್ಯಾರ? ಕ್ಯಾಲ್ಕುಲೇಟ್ ದಿ ಮೊಲಾಲಿಟಿ ಕ್ಯಾಲ್ಕುಲೇಷನ್ ಮಾಡಂತ ಕೇಳ್ಯಾರ. ಆಫ್ ಎದುರ್ದು 25.0 ಗ್ರಾಮ್ ಆಫ್ potassium bromide dissolved in 750.0 gram of pure water. ಹೌದಿಲ್ಲ? ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗ್ತದ. ಅದಕ್ಕಿಂತಲೂ ಮೊದಲು ಏನ್ ಮಾಡ್ಬೇಕಪ್ಪ ಅಂದ್ರ ಏನೇನ್ ಕೊಟ್ಟಿರ್ತಾರ ಅಂತಕ್ಕಂಥದ್ದು ಬರ್ಕೋಬೇಕು. ವೇಟ್ ಆಫ್ ಪೊಟಾಸಿಯಂ ಬ್ರೋಮೈಡ್ ಕೊಟ್ಟಾರ, ವೇಟ್ ಆಫ್ KBr ಕೊಟ್ಟಾರ is equal to 25.0 gram. ನೆಕ್ಸ್ಟ್ ಏನ್ ಕೊಟ್ಟಾರ? ಡಿಸಾಲ್ವ್ಡ್ ಇನ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಕೊಟ್ಟಾರ, ಎಷ್ಟದಪ್ಪ ಅಂದ್ರ 750.0 ಗ್ರಾಮ್. ಏನ್ ಕೇಳ್ಯಾರ? ಮೊಲಾಲಿಟಿ ಕೇಳ್ಯಾರ. ಹೌದಿಲ್ಲ? ನಮಗ ಮಾಲಿಕ್ಯುಲರ್ ಮಾಸ್ ಆಫ್ ಪೊಟಾಸಿಯಂ ಬ್ರೋಮೈಡ್ ಕೊಟ್ಟಾರ, ಎಷ್ಟದಪ್ಪ ಅಂದ್ರ 119 ಅದ. ನಮಗ ಮೊಲಾಲಿಟಿ ಕ್ಯಾಲ್ಕುಲೇಷನ್ ಮಾಡಂತೇಳಿ ಕೇಳ್ಯಾರ. ಸರಿ, ಈಗ ನೋಡ್ಬೇಕು ವಾಲ್ಯೂಮ್ ಗ್ರಾಮ್ನಾಗ ಅದ ಅಂದ್ರೆ ಗ್ರಾಮ್ನಲ್ಲಿ ಇರ್ತಕ್ಕಂಥ ಫಾರ್ಮುಲಾನ ನಾವು ಯೂಸ್ ಮಾಡಬೇಕು. ನೋಡ್ರಿ, ಸ್ಮಾಲ್ m ಈಸ್ ಈಕ್ವಲ್ ಟು, ಹೌದಿಲ್ಲ,
W kbr into 1000 divided by m kbr into volume of solution in gram. ಓಕೆ, ಇಷ್ಟೆಲ್ಲ ಫಾರ್ಮುಲಾ ಬರ್ಸ್ಕೊಂಡ್ಮೇಲೆ ನಾವು ಎಲ್ಲ ವ್ಯಾಲ್ಯೂನ ಫಿಲ್ಅಪ್ ಮಾಡಬೇಕು. ನೋಡ್ರಿ, ಸ್ಮಾಲ್ m ಈಸ್ ಈಕ್ವಲ್ ಟು ಡಬ್ಲ್ಯೂ ಕೆ ಬಿ ಆರ್ ಈಸ್ ಈಕ್ವಲ್ ಟು 25 ಎಸ್ ಇಂಟು 1000 ಎಂ ಕೆ ಬಿ ಆರ್ ಮಾಲಿಕ್ಯುಲಾರ್ ಅಥವಾ ಮೊಲಾರ್ ಮಾಸ್ ಆಫ್ ಪೊಟಾಸಿಯಂ ಬ್ರೊಮೈಡ್ ಈಸ್ 119 ಇಂಟು ವಾಲ್ಯೂಮ್ ಎದುರಾಗದಪ್ಪ ಅಂದ್ರೆ 750. ಸರಿನಾ? ಇಲ್ಲಿ ನೋಡ್ರಿ, ಇದೊಂದು ಕ್ಯಾನ್ಸಲ್ ಆಗ್ತದ, 0 0 ತೆಗೆದಾಕ್ತೀನಿ. 25 ಒಂದ್ಲೆ 25, 25 ಮೂರ್ಲೆ 75, 25 ಮೂರ್ಲೆ 75. ಸರಿ, ಇಲ್ಲಿ ನೋಡಿ, 100 ಡಿವೈಡ್ಸ್ 119 ಇಂಟು 3 ಎಷ್ಟಾಗ್ತದಪ್ಪ ಅಂದ್ರೆ 12 ಮೂರ್ಲೆ 36, 360 ದಾಗ 3 ಕಳೆದ್ರ 357 ಆಗ್ತದ. 357 ಅಷ್ಟೇ ಆಗ್ತದಿಲ್ಲ. 3 9 27 7 ಕೈಲ 2 3 1 3 1 2 1 5 3 1 3 357. ಈಗ ನೋಡ್ರಿ ಏನ್ ಮಾಡ್ಬೇಕು, ಮೊಲಾಲಿಟಿ ಎಷ್ಟು ಬರ್ತದಪ್ಪ ಅಂದ್ರ 100 ಡಿವೈಡ್ಸ್ 357. 100 357 ಡಿವೈಡ್ ಆಗ್ತದೇನು? ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಪಾಯಿಂಟ್ ಕೊಟ್ಕಿಸಿಂದ 0 ತಗೋಬೇಕು. ಒಂದ್ ವೇಳೆ 357ನ 3 ಡಿವೈಡ್ ಮಾಡಿದೆವಪ್ಪ ಅಂದ್ರೆ 1000 ಕಿಂತ ಹೆಚ್ಚಿಗೆ ಆಗ್ತದ. ಹಾಗಾಗಿ 2 ಡಿವೈಡ್ ಮಾಡ್ಬೇಕು. 2 7 14 4 ಕೈಲ 1 2 5 10 11 1 ಕೈಲ 1 2 3 6 1 7 ಹೌದಿಲ್ಲ. 0 0 ಸಾರಿ 10 4 ಹೋದ್ರೆ 6 ಕೈಲ 1 10 2 ಹೋದ್ರೆ 8 ಕೈಲ 1 10 8 ಹೋದ್ರೆ 2 286. ತೆರಿಗೆ ಏನ್ ಮಾಡ್ತೀನಪ್ಪ ಅಂದ್ರ ಇಲ್ಲಿ ಒಂದು 0 ಕೊಡ್ತೀನಿ. ನೋಡ್ಬೇಕು, 28 ಇಲ್ಲಿ 35 ಅದ, 3 7 21 ಆಗ್ತದ. 3 8 3 7 21 3 8 24 ಆಗ್ಬಹುದು. 357ಅನ್ನ 8 ನೋಡೋಣ. 8 7 56 6 ಕೈಲ 5 8 5 41 5 45 5 ಕೈಲ 4 8 3 24 4 28. ಸರಿ, ಈಗ ಎಷ್ಟು ಉಳಿತಪ್ಪ ಅಂದ್ರೆ 0.4 ರಿಮೈಂಡರ್ ಉಳ್ದದ. 0.280 ಮೋಲ್ ಪರ್ ಕೆಜಿ. 0.28 mole per kg. Number of moles in present in 1 kg. ಇದರ ಅರ್ಥ ಏನಪ್ಪ ಅಂದ್ರೆ ಮೊಲಾಲಿಟಿ ಎಷ್ಟು ಆಯ್ತದಪ್ಪ ಅಂದ್ರೆ 0.280 ಆಗ್ತದ. ನೋಡ್ರಿ, ಕ್ಯಾಲ್ಕುಲೇಟ್ ದಿ ಮೊಲಾಲಿಟಿ ಆಫ್ 25 ಗ್ರಾಮ್ ಆಫ್ ಪೊಟಾಸಿಯಂ ಬ್ರೊಮೈಡ್ ಡಿಸಾಲ್ವ್ಡ್ ಇನ್ 750 ಗ್ರಾಮ್ ಆಫ್ ಪ್ಯೂರ್ ವಾಟರ್ ಅಂತ ಕೇಳ್ಯಾನ. ಮೋಲಾರ್ ಮಾಸ್ ಆಫ್ ಪೊಟಾಸಿಯಂ ಬ್ರೊಮೈಡ್ ಅವನೇ ಕೊಟ್ಟಾನ 119 ಅಂತ ಹೇಳಿ. ಮೊಲಾಲಿಟಿ ಕೇಳೋದ್ರಿಂದ ನಾವ್ ಏನೇನ್ ಕೊಟ್ಟಿರ್ತಾನ ಅಂತಕ್ಕಂಥದ್ದೆಲ್ಲ ಬರ್ಕೊಂಡಿವಿ. ವೇಟ್ ಆಫ್ ಪೊಟಾಸಿಯಂ ಬ್ರೊಮೈಡ್ ಬರ್ಕೊಂಡಿವಿ 25 ಗ್ರಾಮ್ ಅಂತ ಹೇಳಿ. ಮಾಲಿಕ್ಯುಲರ್ ಮಾಸ್ ಆಫ್ ಪೊಟಾಸಿಯಂ ಬ್ರೊಮೈಡ್ ಕೊಟ್ಟಾನ 119 ಆಗ್ಯದ. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಗ್ರಾಮ್ನ ಕೊಟ್ಟಾನ 750 ಗ್ರಾಮ್ ಬರ್ಕೊಂಡಿವಿ. ಮತ್ತು ಮೊಲಾಲಿಟಿ ಕ್ಯಾಲ್ಕುಲೇಷನ್ ಮಾಡಂತ ಹೇಳ್ಯಾರ. ನೋಡ್ಬೇಕು ಕೊಟ್ಟಿರ್ತಕ್ಕಂಥದಕ್ಕೆ ಏನೇನು ಕೊಟ್ಟಾನ, ಏನು ಕೇಳುತ್ತಾನಪ್ಪ ಅಂತ ಹೇಳಿಸಿಂದ. ಹಾಗಾಗಿ ನಾವು ಮೊಲಾಲಿಟಿನ ಫಾರ್ಮುಲಾ ಯೂಸ್ ಮಾಡಬೇಕು. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಗ್ರಾಮ್ನ ಕೊಟ್ಟಿರೋದ್ರಿಂದ ಗ್ರಾಮ್ನಲ್ಲಿ ಇರ್ತಕ್ಕಂಥ ಮೊಲಾಲಿಟಿಯ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ಟು
ಏನ್ ಮಾಡ್ದೇವಪ್ಪ ಅಂದ್ರೆ m is equal to w into 1000 divided by m into ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಗ್ರಾಮ್ ಅಂತ ಬರ್ಕೊಂಡಿವಿ. ಅದೇ ರೀತಿಯಾಗಿ m is equal to ಆ w ಜಾಗಿನಾಗ ಅದ್ರ ಬೆಲೆನ ಹಾಕೊಂಡಿವಿ, m ಜಾಗಿನಾಗ ಅದ್ರ ಬೆಲೆ ಹಾಕೊಂಡಿವಿ. ಹಾಕೊಂಡ ತಕ್ಷಣ ಇದು 0 ತೆಗೆದು ಹಾಕಿವಿ. 25 ಒಂದ್ಲೆ 25, 25 ಮೂರ್ಲೆ 75 ಅಂತ ಬರ್ಕೊಂಡಿವಿ. ಅದೇ ರೀತಿಯಾಗಿ ಮೇಲೆ 100 ಉಳಿತು ಡಿವೈಡೆಡ್ ಬೈ 119 into 3 ನ 357 ಅಂತೇಳಿ ಬರ್ಕೊಂಡಿವಿ. ಅದೇ ರೀತಿಯಾಗಿ 100 ಡಿವೈಡೆಡ್ ಬೈ 357 ನ ಡಿವೈಡ್ ಮಾಡ್ಬೇಕಾದ್ರೆ 100 357 ಲಿಂತ ಡಿವೈಡ್ ಆಗಲ್ಲ. ಹಾಗಾಗಿ 0 ಪಾಯಿಂಟ್ ಕೊಡ್ತೀನಿ. ಪಾಯಿಂಟ್ ಕೊಟ್ಟು ಒಂದು 0 ತಗೊಂತೀನಿ. 0 ತಗೊಂಡ್ಮೇಲೆ 1000 ಆಗ್ತದ. 357 into 2 ದ 714 ಮಾಡ್ಕೊಂತೀನಿ. 286 ಉಳಿತದ. ಮತ್ತೆ 0 ತಗೊಂತೀನಿ. 357 into 8 ದಾಗೆ 2856 ದಾಗ 40 ಉಳಿತದ. ಮತ್ತೊಂದು 0 ಕೊಟ್ಮೇಲೆ ಮತ್ತಿಲ್ಲಿ 0 ತಗೊಂಡು ಟೋಟಲ್ ಆಗಿ 0.280 ಮೋಲ್ ಪರ್ ಕೆಜಿ ಆಗ್ತದ. ಓಕೆ, ಬರ್ಕೊಳ್ರಿ. ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಓಕೆ, ತೆಗೆಯೋಣ. Calculate the molality of 2.5 gram. 2.5 gram. 2.5 gram. 2.5 gram of ethanoic acid. Ethanoic acid. Ethanoic acid. In 75 gram of benzene. In 75 gram of pure water ಕಾದು ಬೆಂಜಿನ್. ನೋಡ್ರಿ, ಅವ್ರು ಕೊಟ್ಟಿರ್ತಕ್ಕಂಥದ್ದು ಎಷ್ಟೇ, ಅವ್ರು ಕೊಟ್ಟಿರ್ತಕ್ಕಂಥದ್ದು ಇಷ್ಟೇ. ಏನ್ ಕೊಟ್ಟಾರಪ್ಪ ಅಂದ್ರ ಕ್ಯಾಲ್ಕುಲೇಟ್ ದಿ ನಂಬರ್ 2 ಕ್ವಶನ್. ಕ್ಯಾಲ್ಕುಲೇಟ್ ದಿ ಮೊಲಾಲಿಟಿ ಆಫ್ 2.5 gram of ethanoic acid dissolved in 75 gram of benzene. ಅವ್ರು ಏನೇನ್ ಕೊಟ್ಟಾರ? ಗಿವನ್ ಏನೇನ್ ಕೊಟ್ಟಾರ? ethanoic acid, mass of ethanoic acid ಮಾಸ್ ಕೊಟ್ಟಾರೆ 2.5 gram. ನೆಕ್ಸ್ಟ್ dissolved in ವಾಲ್ಯೂಮ್ ಆಫ್ ಸೊಲ್ಯೂಷನ್ ಕೊಟ್ಟಾರ. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಕೊಟ್ಟಾರ 75 gram. ನೆಕ್ಸ್ಟ್ ನಮ್ಗೆ ಏನ್ ಬೇಕು? ಮಾಲಿಕ್ಯುಲರ್ ಮಾಸ್ ಆಫ್ ಎಥನಾಯಿಕ್ ಆಸಿಡ್ ಬೇಕು, ಕೊಟ್ಟಿಲ್ಲ. ಮತ್ತೇನ್ ಕೇಳ್ಯಾರ? ಸ್ಮಾಲ್ ಎಂ ಮೊಲಾಲಿಟಿ ಕೇಳ್ಯಾರ. ನೋಡ್ರಿ, ಡಬ್ಲ್ಯೂ ಬಿ ಅಂತ ಬರೀರಿ, ಇಲ್ಲ ಎಂ ಬಿ ಅಂತ ಬರೀರಿ. ಇಲ್ಲಾಂದ್ರ ಕ್ಯಾಪಿಟಲ್ ಎಂ ಅಂದ್ರ ಮೊಲಾರಿಟಿ ಅಂತ ಹೇಳಿಕಿಸಿಂದ ಕನ್ಫ್ಯೂಸ್ ಆಗ್ತೀರಿ. ಡಬ್ಲ್ಯೂ ಬಿ ಅಂದ್ರ ಇಲ್ಲಿ ಕಮ್ಮಿ ಯಾವ್ದದ 2.5 ಅಂದ್ರೆ ಇದು ಸಲ್ಯೂಟ್ ಇರ್ತದಲ್ಲ, ಹಾಗಾಗಿ ಡಬ್ಲ್ಯೂ ಬಿ ಅಂದ್ರೆ ಬಿ ಅಂತಕ್ಕಂಥದ್ದು ಸಲ್ಯೂಟ್. ಮಾಸ್ ಆಫ್ ಎಥನಾಯಿಕ್ ಅಸಿಡ್, ಇದು ಮಾಲಿಕ್ಯುಲರ್ ಮಾಸ್ ಆಫ್ ಎಥನಾಯಿಕ್ ಅಸಿಡ್. ಎಥನಾಯಿಕ್ ಅಸಿಡ್ ನ ಕೆಮಿಕಲ್ ಫಾರ್ಮುಲಾ ಏನದಪ್ಪ ಅಂದ್ರ CH3COOH. ನಮಗೆ ಯಾವಾಗ ಕೆಮಿಕಲ್ ಫಾರ್ಮುಲಾ ಗೊತ್ತಾಗಿರ್ತದೋ ಅದರ ಆಧಾರದ ಮೇಲೆ ನಾವು ಮಾಲಿಕ್ಯುಲರ್ ಮಾಸ್ ನ ಕ್ಯಾಲ್ಕುಲೇಷನ್ ಮಾಡಬಹುದು. ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನು? ಆ ಮಾಲಿಕ್ಯೂಲ್ ಅಲ್ಲಿ ಇರ್ತಕ್ಕಂಥ ಪ್ರತಿ ಪರಮಾಣುವಿನ ರಾಶಿ ಸಂಖ್ಯೆಯ ಮೊತ್ತಕ್ಕೆ ನಾವು ಮಾಲಿಕ್ಯುಲರ್ ಮಾಸ್ ಅಂತೇಳಿ ಕರಿತೀವಿ. ಹಾಗಾಗಿ
ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಎಥನಾಯಿಕ್ ಅಸಿಡ್ ಏನ್ ಬಂದದ CH3COOH ಕೆಮಿಕಲ್ ಫಾರ್ಮುಲಾ. ನಮ್ಗ ಮಾಲಿಕ್ಯುಲರ್ ಮಾಸ್ ಬೇಕಾಗಿರೋದ್ರಿಂದ ಫಸ್ಟ್ ನಾವು ಮಾಲಿಕ್ಯುಲರ್ ಮಾಸ್ ನ ಕ್ಯಾಲ್ಕುಲೇಷನ್ ಮಾಡಬೇಕು. ಮಾಲಿಕ್ಯುಲರ್ ಮಾಸ್ ಆಫ್ ಸೊಲ್ಯೂಟ್ ಯಾವ್ದದ ಎಥನಾಯಿಕ್ ಅಸಿಡ್ ಅದ. ಹಾಗಾಗಿ CH3COOH ನ ಮಾಲಿಕ್ಯುಲರ್ ಮಾಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಮಾಲಿಕ್ಯುಲರ್ ಮಾಸ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೇವಪ್ಪ ಅಂದ್ರ ಅಲ್ಲಿ ಕೆಮಿಕಲ್ ಫಾರ್ಮುಲಾದಾಗ ಇರ್ತಕ್ಕಂಥ ಪ್ರತಿ ಪರಮಾಣುವಿನ ಪರಮಾಣು ರಾಶಿಯನ್ನ ಕೂಡ್ಸುರ ನಮ್ಗ ಮಾಲಿಕ್ಯುಲರ್ ಮಾಸ್ ಸಿಗ್ತದ. ಅದೇ ರೀತಿ ನೋಡ್ರಿ, ಕಾರ್ಬನ್ ಮಾಲಿಕ್ಯುಲರ್ ಮಾಸ್ ಎಷ್ಟದಪ್ಪ ಅಂದ್ರ 12 ಅದ, ಪ್ಲಸ್ ಹೈಡ್ರೋಜನ್ 3 ಅವ. ಹೈಡ್ರೋಜನ್ ನ ಮಾಲಿಕ್ಯುಲರ್ ಮಾಸ್ ಪರಮಾಣು ರಾಶಿ ಸಂಖ್ಯೆ 1 ಇರೋದ್ರಿಂದ 3 ಇಂಟು 1 3 ಆಗ್ತದ, ಪ್ಲಸ್ ಕಾರ್ಬನ್ 12. ಅದೇ ರೀತಿ ಆಕ್ಸಿಜನ್ ನ ಅಟಾಮಿಕ್ ಮಾಸ್ 16, ಮತ್ತೊಂದು ಆಕ್ಸಿಜನ್ ಅದ ಅದು 16, ಪ್ಲಸ್ ಹೈಡ್ರೋಜನ್ 1 ಅದ. ನೋಡ್ರಿ 12 3 15, 15 1 10, 25 26 27, ಇದು 28 38 48 48 6 54 16 60 60 ಯೂನಿಟ್. ಅಂದ್ರೆ ಮಾಲಿಕ್ಯುಲರ್ ಮಾಸ್ ಆಫ್ ಎಥನಾಯಿಕ್ ಅಸಿಡ್ ಈಸ್ 60. ನೋಡ್ರಿ, ನಮ್ಗ ಗಿವನ್ ವೇಟ್ ಆಫ್ ಎಥನಾಯಿಕ್ ಅಸಿಡ್ ಕೊಟ್ಟಾರ 2.5 ಅದ. ಮಾಲಿಕ್ಯುಲರ್ ವೇಟ್ ಆಫ್ ಎಥನಾಯಿಕ್ ಅಸಿಡ್ ಕ್ಯಾಲ್ಕುಲೇಷನ್ ಮಾಡೀವಿ 60 ಅದ. ವಾಲ್ಯೂಮ್ ಆಫ್ ಸೊಲ್ಯೂಷನ್ 75 ಗ್ರಾಮ್ ಅದ. ನಮಗ್ ಮೊಲಾಲಿಟಿ ಬೇಕಾಗ್ಯದ. ಹಂಗಂದ್ರ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕಪ್ಪ ಅಂದ್ರ ಸ್ಮಾಲ್ m is equal to WB into 1000. ಇದು ಫಾರ್ಮುಲಾ ಯಾಕಪ್ಪ ಅಂದ್ರೆ ಗ್ರಾಮ್ ನ ಕೊಟ್ಟಾರ ಅವ್ರು, ಹೌದಿಲ್ಲ. ಆಮೇಲೆ MB into ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಗ್ರಾಮ್. ಈ ಫಾರ್ಮುಲಾ ನಾವು ಯೂಸ್ ಮಾಡ್ಬೇಕಾಗ್ತದ. ನೋಡ್ರಿ, ಸ್ಮಾಲ್ m is equal to WB ಎಷ್ಟದ 2.5 ಅದ ಇಂಟು 1000 divided by MB at ಬಂದದ 60. ಮಾಲಿಕ್ಯುಲರ್ ಮಾಸ್ ಆಫ್ ಎಥನಾಯಿಕ್ ಅಸಿಡ್ is 60 and ವಾಲ್ಯೂಮ್ ಎಟ್ ಕೊಟ್ಟನಪ್ಪ ಅಂದ್ರ 75 ಅದ. ನೋಡ್ರಿ, ಈ ಪಾಯಿಂಟ್ ಅನ್ನ ತೆಗೆದಾಕ್ತೀನಿ. ಎಷ್ಟು ಉಳಿತದ ಈಗ 2.5 into 100 250 divided by 6 5 30 ಕೈಲ 3 6 7 42 3 45 45. ಈಗ ಇದೊಂದು ಕ್ಯಾನ್ಸಲ್ ಆಗ್ಬೋದು. ಸರಿ, ಸ್ಮಾಲ್ m is equal to 25 divided by 45. ನೋಡ್ರಿ, 5 5 25, 5 9 45. ಕ್ಲಿಯರ್? ನಾವು 5 9 ಡಿವೈಡ್ ಮಾಡ್ರಿ. ಡಿವೈಡ್ ಆಗ್ತದ? ಆಗಲ್ಲ. ಹಾಗಾಗಿ ಪಾಯಿಂಟ್ ಕೊಟ್ಟು 0 ತಗೋತೀರಿ. 5 9 45, ಮತ್ತ ತಿರುಗಿ 5 9 45. ಹಂಗೆ ಬರ್ತಿತ್ತು 0.99. ಸಾರಿ 9 5 45, 9 5 45, 0.55 ಎಕ್ಸಾಕ್ಟ್ 0.55.
ಮೊಲಾಲ್ ಅಂತ ಹೇಳಿ ಕರೀತಾರ ಅಥವಾ 0.55 ಮೋಲ್ ಪರ್ ಕೆಜಿ ಅಂತ ಹೇಳಿ ಕರೀತಾರ. ನೋಡ್ರಿ ಎರಡನೇ ಕ್ವಶನ್ ಅಲ್ಲಿ ಏನ್ ಕೇಳ್ಯಾರ, ಕ್ಯಾಲ್ಕುಲೇಟ್ ದಿ ಮೊಲಾಲಿಟಿ ಆಫ್ 2.5 ಗ್ರಾಮ್ ಆಫ್ ಎಥನಾಯಿಕ್ ಆಸಿಡ್ ಡಿಸಾಲ್ವ್ಡ್ ಇನ್ 75 ಗ್ರಾಮ್ ಆಫ್ ಬೆಂಜಿನ್ ಅಂತ ಹೇಳಿ ಕೇಳ್ಯಾರ. ಮೊಲಾಲಿಟಿ ಕ್ಯಾಲ್ಕುಲೇಷನ್ ಮಾಡಂತೇಳಿ ಕೇಳ್ಯಾರ. ಬಟ್ ವೇಟ್ ಆಫ್ ಎಥನಾಯಿಕ್ ಆಸಿಡ್ ಕೊಟ್ಟಾರ, ಮಾಲಿಕ್ಯುಲರ್ ವೇಟ್ ಆಫ್ ಎಥನಾಯಿಕ್ ಆಸಿಡ್ ಕೊಟ್ಟಿರ್ಲಿಲ್ಲ. ಮತ್ ಜೊತೆಗೆ ಎಥನಾಯಿಕ್ ಆಸಿಡ್ ನ ಕೆಮಿಕಲ್ ಫಾರ್ಮುಲಾ ನಮಗೂ ಗೊತ್ತಿರ್ಬೇಕಾಗ್ತದ. ಯಾವಾಗ ಎಥನಾಯಿಕ್ ಆಸಿಡ್ ನ ಕೆಮಿಕಲ್ ಫಾರ್ಮುಲಾ ನಮಗೆ ಗೊತ್ತಿರ್ತದೋ ಅವಾಗ ಎಥನಾಯಿಕ್ ಆಸಿಡ್ ನ ಮಾಲಿಕ್ಯುಲರ್ ಫಾರ್ಮುಲಾ ನಾವು ಕ್ಯಾಲ್ಕುಲೇಷನ್ ಮಾಡಬಹುದು. ಏನ್ ಕೇಳ್ಯಾನಪ್ಪ ಅಂದ್ರೆ ಮೊಲಾಲಿಟಿ ಕೇಳ್ಯಾನ. ಕೊಟ್ಟಿರ್ತಕ್ಕಂಥದ್ದು WB ವೇಟ್ ಆಫ್ ದಿ ಎಥನಾಯಿಕ್ ಆಸಿಡ್ ಕೊಟ್ಟಾರ 2.5 ಗ್ರಾಮ, MB ಈಸ್ ಈಕ್ವಲ್ ಟು 60. ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ ಮಾಲಿಕ್ಯುಲರ್ ಮಾಸ್ ಆಫ್ ಎಥನಾಯಿಕ್ ಆಸಿಡ್ ಯೂಸಿಂಗ್ ದಿಸ್ ಫಾರ್ಮುಲಾ. ದೆನ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಕೊಟ್ಟಾರ ಬೆಂಜಿನ್ದು 75 ಗ್ರಾಮ್. ನೆಕ್ಸ್ಟ್ ಏನು ಕೊಟ್ಟಾರಪ್ಪ ಅಂದ್ರೆ ಮೊಲಾಲಿಟಿ ಕೇಳ್ಯಾರ. ಅದನ್ನೇ ನಾವು ಮೊಲಾರಿಟಿ ಫಾರ್ಮುಲಾ ಯೂಸ್ ಮಾಡ್ತೀವಿ. M ಈಸ್ ಈಕ್ವಲ್ ಟು WB ಇಂಟು 1000 ಡಿವೈಡೆಡ್ ಬೈ MB ಇಂಟು ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಗ್ರಾಮ್ಸ್ನಾಗ. ದಟ್ ಈಸ್ M ಈಸ್ ಈಕ್ವಲ್ ಟು 2.5 ಇಂಟು 1000 ಡಿವೈಡೆಡ್ ಬೈ 60 ಇಂಟು 75ನ ಅವೆಲ್ಲನ ವ್ಯಾಲ್ಯೂವನ್ನು ಫಿಲ್ಅಪ್ ಮಾಡ್ಕೊತೀನಿ. ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ಜೀರೋ ಇದೊಂದು ಜೀರೋ ತೆಗಿತೀನಿ. ನೆಕ್ಸ್ಟ್ 2.5 ಇಂಟು 100 250 ಅಂತ ಬರ್ಕೊತೀನಿ. 6 ಇಂಟು 75ನ 450 ಅಂತ ಬರ್ಕೊತೀನಿ. ತಿರುಗಿ ಈ ಜೀರೋ ಕ್ಯಾನ್ಸಲ್ ಮಾಡ್ತೀನಿ. ನೆಕ್ಸ್ಟ್ ಏನು ಉಳಿತು, 25 ಡಿವೈಡೆಡ್ ಬೈ 45 ಉಳಿತದ. 5 25 ಡಿವೈಡೆಡ್ ಬೈ 5 9 45 5/9 ಬರ್ತದ. ತಿರುಗಿ 5/9 ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ 0.55 ಮೊಲಾಲ್ ಅಂತ ಕರೀತಾರ. ಅಥವಾ ಮೊಲಾಲಿಟಿ ಎಷ್ಟು ಬರ್ತಪ್ಪ ಅಂದ್ರೆ 0.55 ಮೋಲ್ ಫರ್ ಕೆಜಿ ಅಂತ ಬರ್ತಾವ. ಓಕೆ ನೋಡ್ರಿ ನೆಕ್ಸ್ಟ್, ನೆಕ್ಸ್ಟ್ ಮೂರನೇ ಕ್ವಶನ್ ನೋಡೋಣ. $7.45 ಗ್ರಾಮ್ ಆಫ್ potassium chloride. $7.45 ಗ್ರಾಮ್ of potassium chloride. 7.45 gram of potassium chloride was dissolved in 100 gram of water. 100 gram of water. 100 gram of water. Calculate the molality of the solution. Calculate the molality of the ನೋಡ್ರಿ
ಮೂರನೇ ಕ್ವಶನ್ ಏನ್ ಕೇಳನಪ್ಪ ಅಂದ್ರೆ 7.45 ಗ್ರಾಮ್ ಆಫ್ ಪೊಟ್ಯಾಸಿಯಂ ಕ್ಲೋರೈಡ್ ವಾಸ್ ಡಿಸಾಲ್ವ್ಡ್ ಇನ್ 100 ಗ್ರಾಮ್ ಆಫ್ ವಾಟರ್. ಇಲ್ಲಿ ಪೊಟ್ಯಾಸಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಸೊಲ್ಯೂಟ್ ಅದ, 100 ಗ್ರಾಮ್ ಯಾವಾಗ ಹೆಚ್ಚಿಗೆ ಅದ ಅದು ನೀರ್ ಅಂತಕ್ಕಂಥದ್ದು ಸಾಲ್ವೆಂಟ್ ಅದ. ದಟ್ ಮೀನ್ಸ್ 7.45 ಗ್ರಾಮ್ ಅಂತಕ್ಕಂಥದ್ದು WB ಆಗ್ತದ. 7.45 ಗ್ರಾಮ್ ಪೊಟ್ಯಾಸಿಯಂ ಕ್ಲೋರೈಡ್. MB ಕೊಟ್ಟಾರೇನು? ಮಾಲಿಕ್ಯುಲರ್ ಮಾಸ್ ಆಫ್ ಪೊಟ್ಯಾಸಿಯಂ ಕ್ಲೋರೈಡ್ ಕೊಟ್ಟಾರೇನು? ಕೊಟ್ಟಿಲ್ಲ. ನೆಕ್ಸ್ಟ್ ವಾಟ್? ನೆಕ್ಸ್ಟ್ ಏನ್ ಕೊಟ್ಟಾರ? ವಾಲ್ಯೂಮ್ ಕೊಟ್ಟಾರ. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಗ್ರಾಮ್ದಾಗ 100 ಗ್ರಾಮ್. ರೈಟ್. ಏನ್ ಕೇಳ್ಯಾರ? ಮೊಲಾಲಿಟಿ ಕೇಳ್ಯಾರ. ಸ್ಮಾಲ್ m is what? ನೋಡ್ರಿ ನಮ್ಗ ಫಸ್ಟ್ MB ಕ್ಯಾಲ್ಕುಲೇಷನ್ ಮಾಡಬೇಕು. MB ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತೀರಿ? ಮಾಲಿಕ್ಯುಲರ್ ಮಾಸ್ ಆಫ್ ಸೊಲ್ಯೂಟ್ ಪೊಟ್ಯಾಸಿಯಂ ಕ್ಲೋರೈಡ್. ಅಟಾಮಿಕ್ ಮಾಸ್ ಆಫ್ ಪೊಟ್ಯಾಸಿಯಂನ ಅಟಾಮಿಕ್ ಮಾಸ್ ಎಷ್ಟದ? ಪೊಟ್ಯಾಸಿಯಂನ ಅಟಾಮಿಕ್ ಮಾಸ್ ಸೋಡಿಯಂ 15, 11, 18, 19. 19 ಎರಡಲೆ 38 ಪ್ಲಸ್ 39 ಇರಬಹುದು. 39 atomic mass of potassium and chlorine is 35.5. That means 74.5 unit potassium chloride. ನೋಡ್ರಿ ಆಲ್ಮೋಸ್ಟ್ ನಿಮ್ಗ ಅಟ್ಲೀಸ್ಟ್ 1 to 30 ವರೆಗೂ ಎಲಿಮೆಂಟ್ಸ್ಗಳ ಮಾಲಿಕ್ಯುಲರ್ ಅಟಾಮಿಕ್ ಮಾಸ್ ಮತ್ತು ಅಟಾಮಿಕ್ ನಂಬರ್ ನಿಮ್ಗೆ ಬಯಾಲ್ಟ್ ಇದ್ದಿರಬೇಕು. ಅವಾಗ ಈ ತರ ಪ್ರಾಬ್ಲಮ್ಸ್ ಕ್ಯಾಲ್ಕುಲೇಷನ್ ಮಾಡೋಕೆ ಈಜಿ ಆಗ್ತದ. 1ರಿಂದ ಅಟ್ಲೀಸ್ಟ್ 30ರವರೆಗೂ ನಿಮಗೆ ಅಟ್ಲೀಸ್ಟ್ ನಿಮಗೆ ಎಲಿಮೆಂಟ್ಸ್ಗಳು ಗೊತ್ತಿರಬೇಕು. ಅವುಗಳ ಅಟಾಮಿಕ್ ನಂಬರ್ ಗೊತ್ತಿರಬೇಕು, ಅವುಗಳ ಮಾಸ್ ನಂಬರ್ ಗೊತ್ತಿರಬೇಕು, ಅವುಗಳ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿರಬೇಕು, ಅವುಗಳ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿರ್ತಾವ ಎಂಬುದು ಗೊತ್ತಿರಬೇಕು, ಮತ್ತ ಅವುಗಳ ವೇಲೆನ್ಸಿ ಎಷ್ಟದ ಅಂತಕ್ಕಂಥದ್ದು ಕೂಡ ನಿಮ್ಗೆ ಗೊತ್ತಿರಬೇಕು. ಒಂದ್ ವೇಳೆ ಇವು 1ರಿಂದ 30 ಎಲಿಮೆಂಟ್ಗಳು ನೀವು ಬಯಾಲ್ಟ್ ಮಾಡ್ಕೊಂಡಿರಪ್ಪ ಅಂದ್ರೆ, ಡೈಲಿ ನೋಡ್ತಾ ಇದ್ದೀರಪ್ಪ ಅಂದ್ರೆ ಅವು ನೆನಪಿಗೆ ಬಂದ್ಬಿಡ್ತಾವ. ಸರಿ ನೋಡ್ರಿ, ಪೊಟ್ಯಾಸಿಯಂ ಕ್ಲೋರೈಡ್ ನ ಮಾಲಿಕ್ಯುಲರ್ ಮಾಸ್ ಎಷ್ಟದಪ್ಪ ಅಂದ್ರ 74.5 ಗ್ರಾಮ್. 74.5 ಗ್ರಾಮ್. ಮೊಲಾಲಿಟಿ ಕ್ಯಾಲ್ಕುಲೇಷನ್ ಮಾಡ್ಬೇಕೀಗ. ಮೊಲಾಲಿಟಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾಯ್ತಪ್ಪ ಅಂದ್ರೆ ಫಾರ್ಮುಲಾ ನಿಮ್ಗೆ ಗೊತ್ತಿದ್ದೇ ಅಂತ, W into 1000 divided by M. WB MBನೇ ಬರ್ಕೋರಿಲ್ಲ ಅಂದ್ರೆ ಕನ್ಫ್ಯೂಸ್ ಆಗ್ತದೆ. ಸರಿ, ಇವೆರಡು 0 ತೆಗಿತೀನಿ, ಅಲ್ಲೇ ತೆಗೆದುಬಿಡ್ತೇನೆ. ಸಾರಿ, ಇದರ ವ್ಯಾಲ್ಯೂಗಳನ್ನ ಪುಟ್ ಮಾಡ್ತೀನಿ. WB ಎಷ್ಟದಪ್ಪ ಅಂದ್ರೆ 7.45 ಅದ ಇಂಟು 1000 ಡಿವೈಡೆಡ್ ಬೈ MB ಎಷ್ಟದಪ್ಪ ಅಂದ್ರೆ 74.5 ಇಂಟು
100. ಸರಿ, ಇವೆರಡು ತೆಗೆದುಬಿಡ್ತೀನಿ. ನೆಕ್ಸ್ಟ್ ನೋಡ್ರಿ, 7.45 into 10, that means 74.5 divided by 74.5. 74.5.1, 74.5.1. That means m is equal to 1 molar ಅಥವಾ mole per kg. ನೋಡ್ರಿ ಇಲ್ಲಿ ಈ ಕ್ವಶನ್, ಮೂರನೇ ಕ್ವಶನ್ ಏನದಪ್ಪ ಅಂದ್ರೆ 7.45 gram of potassium chloride was dissolved in 100 gram of water. Calculate the molality of the solution. 7.45 ಗ್ರಾಮ್ ಅಷ್ಟು ಪೊಟ್ಯಾಸಿಯಂ ಕ್ಲೋರೈಡ್ನ 100 ಗ್ರಾಮ್ ಅಷ್ಟು ನೀರಿನಾಗ ಡಿಸಾಲ್ವ್ ಮಾಡಿದ್ವಿ, ಅದ್ರ ಮೊಲಾಲಿಟಿ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತ ಹೇಳಿ ಕ್ವಶನ್ ಕೇಳ್ಯಾರ. ದಟ್ ಮೀನ್ಸ್ ಮೊಲಾಲಿಟಿ ಕೇಳ್ಯಾರ. ಏನೇನು ಕೊಟ್ಟಾರಪ್ಪ ಅಂದ್ರೆ ಪೊಟ್ಯಾಸಿಯಂ ಕ್ಲೋರೈಡ್ನ ವೇಟ್ ಕೊಟ್ಟಾರ, ಬಟ್ ಪೊಟ್ಯಾಸಿಯಂ ಕ್ಲೋರೈಡ್ನ ಮಾಲಿಕ್ಯುಲರ್ ಮಾಸ್ ಅವರು ಕೊಟ್ಟಿರಲಿಲ್ಲ. ಜೊತೆಗೆ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಕೊಟ್ಟಾರ 100 ಗ್ರಾಮ್. ನಾವೇನು ಮಾಡಿದೆವಪ್ಪ ಅಂದ್ರೆ ಪೊಟ್ಯಾಸಿಯಂ ಕ್ಲೋರೈಡ್ನ ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಮಾಡ್ಕಿಸಿಂದ ಮೊಲಾಲಿಟಿಯನ್ನು ಫಾರ್ಮುಲಾನ ಬರೆದ್ವಿ. ಮೊಲಾಲಿಟಿ ಈಸ್ ಈಕ್ವಲ್ ಟು WB ಇಂಟು 1000 ಡಿವೈಡೆಡ್ ಬೈ MB ಇಂಟು 100 ಅಂತೇಳಿ. ಯಾಕಂದ್ರೆ ವಾಲ್ಯೂಮ್ ಆಫ್ ಸೊಲ್ಯೂಷನ್ 100 ಗ್ರಾಮ್ ಕೊಟ್ಟಾರ, ಇನ್ ಗ್ರಾಮ್ದಾಗ 100 ಬರ್ಕೊಂಡಿವಿ. WB ದ 7.45 ಇಂಟು 1000 ಡಿವೈಡೆಡ್ ಬೈ 74.5 ಇಂಟು 100 ಅನ್ನು ಬರ್ಕೊಂಡಿವಿ. ಇಲ್ಲಿ 2 0, ಇಲ್ಲಿ 2 0 ತೆಗೆದೀವಿ. ತೆಗೆದ್ಮೇಲೆ ಏನಾಯ್ತಪ್ಪ ಅಂದ್ರೆ 7.45 ಇಂಟು 10 74.5 ಆಯಿತು, ಡಿವೈಡೆಡ್ ಬೈ 74.5 ಬರ್ಕೊಂಡಿವಿ. ಹಾಗಾಗಿ 74.5 1 74.5 1 ಈಸ್ ಈಕ್ವಲ್ ಟು M ಈಸ್ ಮೊಲಾಲಿಟಿ ಈಸ್ ಈಕ್ವಲ್ ಟು 1 ಮೊಲಾಲ್ ಬರ್ತದ ಅಥವಾ ಮೋಲ್ ಪರ್ kg ಇರುತ್ತೆ ಬಂತು. ನೆಕ್ಸ್ಟ್ ಬರ್ಕೊಳ್ರಿ. ನೋಡ್ರಿ, ನೆಕ್ಸ್ಟ್ ಒಂದು ಕ್ವಶನ್ ಬೇಸ್ಡ್ ಆನ್ ಮೊಲಾಲಿಟಿ ಅಂಡ್ ಮೊಲಾರಿಟಿ. Question based on molarity and molality. ಮೊಲಾರಿಟಿ ಮತ್ತು ಮೊಲಾಲಿಟಿ ಎರಡು ಇರ್ತಕ್ಕಂಥ ಕ್ವಶನ್ಸ್ಗಳು ಯಾವ ರೀತಿ ಇರ್ತದಂದ್ರೆ 10 ಗ್ರಾಮ್ ಆಫ್ ಪೊಟ್ಯಾಸಿಯಂ ಕ್ಲೋರೈಡ್ ಈಸ್ ಡಿಸಾಲ್ವ್ಡ್ ಇನ್ ಕ್ವಶನ್ 1. 10 ಗ್ರಾಮ್ ಆಫ್ potassium chloride is dissolved in 1000 gram of water. 1000 gram of water if the density of solution is, if the density of solution is, if the density of solution is 0.997 centimeter cube. Calculate
calculate molarity and molality. ನೋಡ್ರಿ 10 gram potassium chloride is dissolved in 1000 gram of water if the density of solution is 0.997 centimeter cube. Calculate the molarity and molality calculate ಮಾಡ್ರಿ ಅಂತೇಳಿ ಮೊಲಾರಿಟಿ ಬಿ ಕೇಳ್ಯಾರ ಮತ್ತು ಮೊಲಾಲಿಟಿ ಬಿ ಕೇಳ್ಯಾರ. ಫಸ್ಟ್ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಏನೇನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಬರ್ಕೋಬೇಕಾಗ್ತದ. ಏನು ಕೊಟ್ಟಾರಪ್ಪ ಅಂದ್ರೆ ಪೊಟ್ಯಾಸಿಯಂ ಕ್ಲೋರೈಡನ್ನು ಮಾಸ್ ಕೊಟ್ಟಾರೆ. ಎಷ್ಟದಪ್ಪ ಅಂದ್ರೆ 10 ಗ್ರಾಮ್ ಹೌದಿಲ್ಲ. ನೆಕ್ಸ್ಟ್ ನೋಡ್ರಿ ಪೊಟ್ಯಾಸಿಯಂ ಕ್ಲೋರೈಡ್ನ ಮಾಲಿಕ್ಯುಲರ್ ಮಾಸ್ ನಮಗೆ ಗೊತ್ತಾದ ಎಷ್ಟದಪ್ಪ ಅಂದ್ರೆ 74.5 ಯೂನಿಟ್. ವಾಲ್ಯೂಮ್ ಎಷ್ಟು ಕೊಟ್ಟಾನಪ್ಪ ಅಂದ್ರೆ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಎಷ್ಟು ಕೊಟ್ಟಾರಪ್ಪ ಅಂದ್ರೆ 1000 ಗ್ರಾಮ್ ಕೊಟ್ಟಾರ. ಸರಿ, ಆಮೇಲೆ ಏನ್ ಕೊಟ್ಟಾರಪ್ಪ ಅಂದ್ರ ಡೆನ್ಸಿಟಿ ಕೊಟ್ಟಾರ. ಡೆನ್ಸಿಟಿ ಎಷ್ಟದಪ್ಪ ಅಂದ್ರ 0.997 ಸೆಂಟಿಮೀಟರ್ ಕ್ಯೂಬ್. 997 ಸೆಂಟಿಮೀಟರ್ ಕ್ಯೂಬ್. ನಮಗೇನು ಕೇಳ್ಯಾರ ಕ್ಯಾಪಿಟಲ್ ಎಂ ಮತ್ತು ಸ್ಮಾಲ್ ಎಂ ಕೇಳ್ಯಾರ. ನಾವು ಕ್ಯಾಪಿಟಲ್ ಎಂ ನ ಫಾರ್ಮುಲಾ ಏನು ಬರೀತೀವಿಪ್ಪ ಅಂದ್ರ W into 1000 divided by M into volume of solution in ml. ಅದೇ ರೀತಿ ಸರಿ ಮೊಲಾರಿಟಿ W ಎಷ್ಟದ 100 into 10 into 1000 divided by M. Molecular mass of potassium chloride is 74.5 into 1000. ಈ 1000 ಕ್ಯಾನ್ಸಲ್ ಆಗ್ತದ. ನಮಗೇನು ಉಳಿತದಪ್ಪ ಅಂದ್ರೆ 10 divided by 74.5 ಅಥವಾ 100 divided by 745 is equal to 100 divided by 745. 745,000 ತಗೋತೀನಿ. 0.745 255 ಮತ್ತೊಂದು 0 ತಗೋತೀನಿ. 7 2 14 7 3 21 3 5 3 5 15 5 7 3 21 7 3 21 ರೈಟ್. 3 5 15 5 ಕೈಲ 1 3 4 12 1 13ಕ್ಕೆ 3 ಕೈಲ 1 3 7 21 22 5 1 2 0.03 that is mole per liter. ನಮಗೇನು ಬೇಕೀಗ ಮೊಲಾಲಿಟಿ ಬೇಕು. ಮೊಲಾಲಿಟಿಗೆ ಸೇಮ್ W into 1000 divided by M into volume of solution in kg ಅಥವಾ ಗ್ರಾಮ್ ನಾಗ ನಮಗೆ ಬೇಕು ಹೌದಿಲ್ಲ. ನಮಗ ಡೆನ್ಸಿಟಿ ಗೊತ್ತದ. ಡೆನ್ಸಿಟಿ
ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತ ಹಾಕಿಸಿ. ಹಾಗಾಗಿ ಮಾಸ್ ಏನಾಗ್ತದಪ್ಪ ಅಂದ್ರೆ ಡೆನ್ಸಿಟಿ ಇಂಟು ವಾಲ್ಯೂಮ್ ಆಗ್ತದೆ. ಡೆನ್ಸಿಟಿ ಎಷ್ಟು ಕೊಟ್ಟಾರಪ್ಪ ಅಂದ್ರೆ 0.997 ಇಂಟು ವಾಲ್ಯೂಮ್ ಇಟ್ಟದಪ್ಪ ಅಂದ್ರೆ 1000. ಇದನ್ನು ನೀವು ಮಾಸ್ ಗ್ರಾಮ್ನಾಗ ಬರ್ಕೋಬೋದು. ನೋಡ್ರಿ ಡಬ್ಲ್ಯೂ ಎಷ್ಟದ 10 ಇಂಟು 1000 ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಎಷ್ಟದಪ್ಪ ಅಂದ್ರೆ 74.5 ಇಂಟು 74.5 ಇಂಟು 0.997 ಇಂಟು 1000. ಈ 1000 ಕ್ಯಾನ್ಸಲ್ ಆಗ್ತದ. ನೆಕ್ಸ್ಟ್ ನೋಡ್ರಿ, ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಮೊಲಾಲಿಟಿ ಅಂತಕ್ಕಂಥದ್ದು ಸಾರಿ 0.133 0.1 ಬರ್ತದೆ. ಇಲ್ಲಿ ಬರ್ಕೊಳ್ಳಿ 0.13. ಇದು ನೆಕ್ಸ್ಟ್ ನೀವು ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡ್ತೀರಪ್ಪ ಅಂದ್ರೆ ಮೊಲಾಲಿಟಿ ಎಷ್ಟು ಬರ್ತದಪ್ಪ ಅಂದ್ರೆ 0.133 ಮೋಲಾಲ್ ಅಂತ ಹೇಳಿ ಕರೀತಾರೆ. ಕ್ಯಾಲ್ಸಿದಾಗ ಹೊಡೀರಿ, ಇಲ್ಲ ಇದು ಹೋಮ್ವರ್ಕ್ ಅಂತೇಳಿ ಲೆಕ್ಕ ಮಾಡ್ರಿ. ಎಷ್ಟು ಬರ್ತದಪ್ಪ ಅಂದ್ರೆ 0.133 ಬರ್ತದೆ. ಮೊಲಾಲ್ ಅಥವಾ ಮೋಲ್ ಪರ್ ಕೆಜಿ. ನೋಡ್ರಿ, ನಮ್ಗೆ ಈಗ ಇಲ್ಲಿ ಬರ್ತಕ್ಕಂಥದ್ದು ಮೊಲಾರಿಟಿ ಸಿಗ್ತು, ಇಲ್ಲಿ ಬರ್ತಕ್ಕಂಥದ್ದು ಮೊಲಾಲಿಟಿ ಸಿಗ್ತು. ಇದು ಮೊಲಾರ್ ಅಂತ ಕರೀತಾರ, ಇದನ್ನ ಮೊಲಾಲ್ ಅಂತೇಳಿ ಕರೀತಾರ. ನೋಡ್ರಿ, ಇಲ್ಲಿ ಈ ಕ್ವಶನ್ ಅಲ್ಲಿ ಮೊಲಾರಿಟಿ ಬಿ ಕೇಳ್ಯಾರ, ಮೊಲಾಲಿಟಿ ಬಿ ಕ್ಯಾಲ್ಕುಲೇಷನ್ ಮಾಡೋದು ಕೇಳ್ಯಾರ. 10 gram of potassium chloride is dissolved in 1000 gram of water. If the density of solution is 0.997 centimeter cube, calculate the molarity and molality ಅಂತ ಕೇಳ್ಯಾರ. ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬರ್ಕೊಂಡಿರ್ವಿ. WB is equal to 10 gram, MB is equal to 74.5 unit. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಸ್ 1000 gram. ಡೆನ್ಸಿಟಿ ಕೊಟ್ಟಾರ, ಹಾಗಾಗಿ ಮಾಸ್ನ ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತೇಳಿ ಬರ್ಕೋಬಹುದು. 0.997 ಇಂಟು 1000. ಮೊಲಾರಿಟಿ ಮತ್ತು ಮೊಲಾರಿಟಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗಿತ್ತಂದ್ರೆ ಫಾರ್ಮುಲಾದಾಗ ಆ ವ್ಯಾಲ್ಯೂವನ್ನು ಪುಟಪ್ ಮಾಡೀವಿ. ಈ ಡೆನ್ಸಿಟಿದಾಗ ಏನದಪ್ಪ ಅಂದ್ರೆ ಮಾಸ್ನಾಗ ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಬರ್ಕೊಂಡೀನಿ. ಬರ್ಕೊಂಡು ಕ್ಯಾಲ್ಕುಲೇಷನ್ ಮಾಡೀವಿ. ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಏನಾಗಿದಪ್ಪ ಅಂದ್ರೆ ಮೊಲಾರಿಟಿ ಬಂದ್ಬಿಟ್ಟು 0.13 ಮೋಲ್ ಪರ್ ಲೀಟರ್ ಬಂತು. ಮೊಲಾಲಿಟಿ ಬಂದ್ಬಿಟ್ಟು 0.133 ಮೊಲಾಲ್ ಅಂತೇಳಿ ಬಂತು, ಮೋಲ್ ಪರ್ ಕೆಜಿ ಅಂತೇಳಿ ಬಂತು. ಓಕೆ, ನೋಡಿ ಸರಿ ವಿದ್ಯಾರ್ಥಿಗಳೇ, ಇದ್ರ ಬಗ್ಗೆ ಇನ್ನೂ 2-3 ಪ್ರಾಬ್ಲಮ್ ನಾಳೆ ದಿನ ನೋಡೋಣ.